ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ಮಂಡೇ ಸ್ಪೆಷಲಾಗಿ ನೋಡಿ ಚಟ್ನಿ ಮಾಡಿದ್ದೀನಿ. ಇದು ಬಂದು ತಟ್ಟೆ ಇಡ್ಲಿ ಥರ ತಟ್ಟೆ ಇಡ್ಲಿ ಬರುತ್ತಲ್ಲ, ತಟ್ಟೆ ಇಡ್ಲಿ. ಇದು ತುಂಬ ಚೆನ್ನಾಗಿ ಸಾಫ್ಟಾಗಿದೆ. ಇದು ಬಂದು ಮಲ್ಲಿಗೆ ಇಡ್ಲಿ, ಕಪ್ಪು ಇಡ್ಲಿ. ಎಲ್ಲ ಇಡ್ಲಿನೂ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಕಮೆಂಟ್ ಮಾಡಿ. ಇದು ಬಂದು ಮಾಮೂಲಿ ಇಡ್ಲಿ. ಇವತ್ತು ನಾನು 3 ಥರದ ಇಡ್ಲಿ ಮಾಡಿದ್ದೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ, ಎಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಇಡ್ಲಿ ಇಷ್ಟ ಆಗುತ್ತೆ ಲೈಕ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿವತ್ತು 3 ಥರದ ಇಡ್ಲಿ ಮಾಡಿದ್ದೀನಿ. ತಟ್ಟೆ ಇಡ್ಲಿ ಮತ್ತು ಕಪ್ಪು ಇಡ್ಲಿ ಮತ್ತು ಮಾಮೂಲಿ ಇಡ್ಲಿ. ನೋಡಿ ಎಷ್ಟೊಂದು ಇಡ್ಲಿ ಮಾಡಿದ್ದೀನಿ. ಎಲ್ಲರೂ ತಿಂಡಿಗೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ಚಟ್ನಿ ರೆಡಿ ಆಗಿದೆ ನೋಡಿ. ಇದು ಕಪ್ಪು ಇಡ್ಲಿ ಸಾಫ್ಟ್ ನೋಡಿ. ಅದೇ ಥರ ಇದು ಪ್ಲೇಟ್ ತಟ್ಟೆ ಇಡ್ಲಿ ನೋಡಿ, ಸಾಫ್ಟಾಗಿ ಬಂದಿದೆ. ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ಅದ್ರ ಜೊತೆಗೆ ಚಟ್ನಿ. ಇದು ಬಂದು ಮಧ್ಯಾಹ್ನಕ್ಕೆ ಈರುಳ್ಳಿ ಹೂವು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಪಲ್ಯ ಮಾಡಬೇಕು. ನೋಡಿ. ಅದ್ರ ಜೊತೆಗೆ ಮೊಳಕೆ ಕಾಳು ಸಾರು ಮಾಡಿದ್ದೀನಿ. ಮೊಳಕೆ ಕಾಳು ತುಂಬ ಚೆನ್ನಾಗಿರುತ್ತೆ ಈ ಇಡ್ಲಿಗೆ ಚಟ್ನಿ ಜೊತೆ. ನೋಡಿ ಫ್ರೆಂಡ್ಸ್, ಸಾರು ರೆಡಿಯಾಗಿದೆ. ಎಲ್ಲ ಇವಾಗಲೇ ಮಾಡಿದ್ದು ಫ್ರೆಂಡ್ಸ್. ಕಾಳು ಸಾರು ಮಾಡಿದ್ದೀನಿ. ಈ ಕಡಲೆಕಾಳು ಮೊಳಕೆ ಕಟ್ಟಿದ್ದೀನಿ. ಮೊಳಕೆ ಸಾರು ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದು ಈರುಳ್ಳಿ ಸೊಪ್ಪು ಪಲ್ಯ ಮಾಡೋಕ್ಕೆ, ಇಡ್ಲಿ, ಚಟ್ನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕಮೆಂಟ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹೊಸಬರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.